ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರೋನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜಾಗೃತಿ ಯಾರು ಅಬ್ಸರ್ವ್ ಮಾಡ್ತಾನೆ ಅವನೇ ಡ್ರೀಮ್ ಅಬ್ಸರ್ವ್ ಮಾಡ್ತಾನೆ. ಆ್ಯಂಡ್ ದ ಸೇಮ್ he will be experiencing the prajna state, sleep state. The Jagrat observer is the same as the dream observer and is the same as the Nidra experiencer. Nidra experiencer avane, dream observer avane, Jagrat observer avane. Avanya. This person, this observer, he is not tagged on to Vaishvanara. He is not tagged on to Taijasa. He is not tagged on to Prajna. ಯಾವುದಕ್ಕೂ ಅವನು ಅಂಟಿಲ್ಲ. ಆದರೆ ಅವನು ಯಾರು? ಪುರುಷ ಅಂತ ಸಾಕ್ಷಿ ಅಂತ ಹೇಳುವ, ಸಾಕ್ಷಿ ಅಂತ ಹೇಳಬಹುದು. ಎಲ್ಲಿದ್ದಾನೆ ಅವನು? ಎಲ್ಲಿದ್ದಾನೆ? ನಮ್ಮಲ್ಲೇ ಇದ್ದಾನೆ. ಹೇಗೆ ನೋಡೋದು? ಹೇಗೆ ನೋಡೋದು? ನಮ್ಮಲ್ಲೇ ಇದ್ದಾನೆ, ಕರೆಕ್ಟು. ಒಳಗೆ ಹೋಗ್ತಾ 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 ದರ್ಶನ ಆಗುತ್ತೆ ಅಷ್ಟೇ. ಒಳಗಡೆ ಹೋಗ್ತಾ 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 ಹೇಗೆ ಒಳಗಡೆ ಹೋಗ್ತೀರಿ? ಹೇಗೆ ಒಳಗಡೆ ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು. ಏನು ಸ್ಪ್ರೆಡ್ ಮಾಡ್ತೀರಿ? ಮನಸ್ಸಲ್ಲಿ ಇದೆಲ್ಲ ನಮ್ಮ ಎಲ್ಲ ಒಂದು ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ಹೋಗ್ಬೇಕು. ಆಯಿತು, ಇದು ಒಂದಾಯಿತು. ಏಕ ಏವ ತ್ರಿದಾಸ ಅಂದರೆ ಪೂರ್ವ ಸ್ಮೃತ್ಯ. ಇಲ್ಲೇನೆಂದರೆ ದೆರ್ ಇಸ್ ಎ ಸಕ್ಸೆಷನ್. ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ದೆರ್ ಇಸ್ ಎ ಸಕ್ಸೆಷನ್ ಗ್ಯಾಪ್. ಹೌಎವರ್ ಸ್ಮಾಲ್ ಇಟ್ ಮೇ ಬಿ, ದೆರ್ ಇಸ್ ಎ ಗ್ಯಾಪ್. ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ಗ್ಯಾಪ್ ಇದೆ. ಆ ಗ್ಯಾಪಲ್ಲಿರೋನು ಯಾರು? ಅರ್ಥ ಆಯ್ತಾ? ಅದು ಭಾಳ ಕಡಿಮೆ ಇರ್ಬೋದು ಸಮಯ. ಅಲ್ಲೊಬ್ಬ ಇದ್ದಾನೆ, ಅವನು ಯಾರು? ಆಯಿತಾ? ನೆಕ್ಸ್ಟ್ ಬನ್ನಿ. ಇದಾಯ್ತಾ? ಇದು ಯಾವಾಗ? ನಿದ್ರೆ, ಸ್ವಪ್ನ, ಜಾಗ್ರತೆ. ಇಷ್ಟೇ ಅಲ್ಲ, ಬರೀ ಜಾಗೃತ ಅವಸ್ಥೆಯಲ್ಲಿ ಈ ಮೂರು ಅವಸ್ಥೆಗಳಾಗ್ತವೆ. ಬರೀ ಜಾಗೃತೆಯಲ್ಲಿ ಈ ಮೂರು ಅವಸ್ಥೆ ಆಗುತ್ತೆ ನೋಡಿ. ದಕ್ಷಿಣಾಕ್ಷಿ ಮುಖೇ ವಿಶ್ವೋ ಮನಸ್ತಂತಸ್ತು ಅಂತಸ್ತು ತೈಜಸಃ ಆಕಾಶೇ ಚ ಹೃದಿ ಪ್ರಾಜ್ಞಾ ಸ್ಥಿತಾ ದೇಹೇ ವ್ಯವಸ್ಥಿತಃ. ನಮ್ಮ ದೇಹದಲ್ಲಿ ಮೂರು ರೀತಿಯಲ್ಲಿ ಇವನು ಇದ್ದಾನೆ. ದಕ್ಷಿಣಾಕ್ಷಿಮುಖೆ, ದಕ್ಷಿಣಾಕ್ಷಿ ಅಂದರೆ ರೈಟ್ ಐ ಈಸ್ ಮೋಸ್ಟ್ ಪವರ್ಫುಲ್ ಅಂತ ವಿಶ್ವ. ನಮ್ಮ ಹೊರಗಡೆ ಬಾಹ್ಯ ಪ್ರಪಂಚದ ಅನುಭವ ನಮ್ಮಲ್ಲಿ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ದಕ್ಷಿಣಾಕ್ಷಿಮುಖ, ನಾನು ವಿಶ್ವ. ನೀವೆಲ್ಲ ಹೋದ್ರಿ, ಸುಮ್ಮನೆ ಕೂತ್ಕೊಂಡಿದ್ದೀನಿ, ಏನೋ ನಾಳೆದು ಪ್ಲ್ಯಾನ್ ಮಾಡ್ತಿದ್ದೀನಿ. ತೈಜಸ, ನಾನೇನು ಮಾಡ್ತಾ ಇಲ್ಲ, ಆ ಗಿಡ ನೋಡ್ಕೊಂಡು ಸುಮ್ಮನೆ ಮರ್ತು ಬಿಟ್ಟಿದ್ದೀನಿ. ಪ್ರಾಜ್ಞಾ, ಎಚ್ಚರದ ಸ್ಥಿತಿಯಲ್ಲೇ ಮೂರು ಅವಸ್ಥೆಗಳನ್ನು ನೀವು ಪಡೀತೀರಾ. ನಿದ್ದೆ ಸ್ವಪ್ನಕ್ಕೆ ಯಾಕೆ ಹೋಗಬೇಕು? ಎಚ್ಚರ ಸ್ಥಿತಿಯಲ್ಲೇ ಇಡೀರಿ. ಇಲ್ಲೂ ಕೂಡ ದೇರ್ ಇಸ್ ಎ ಶಿಫ್ಟ್. ಇಲ್ಲೂ ಕೂಡ ದೇರ್ ಇಸ್ ಎ ಶಿಫ್ಟ್. ಮಾತಾಡ್ತಾ ಇರೋನು ಸಡನ್ನಾಗಿ ನಾನು ಅಲ್ಲೆಲ್ಲೋ ಹೋಗ್ಬಿಡ್ತೀನಿ. ಆಮೇಲೆ ಅದು ಇದು ಏನು ಇರೋಲ್ಲ, ಸುಮ್ಮನೆ. ವೆನ್ ಯು ಆರ್ ಹೈಲಿ ರಿಲ್ಯಾಕ್ಸ್ಡ್ ಯು ವಿಲ್ ಬಿ ಇನ್ ಪ್ರಾಜ್ಞಾ ಸ್ಟೇಟ್. ವೆನ್ ಯು ಆರ್ ಡ್ರೀಮಿಂಗ್ ಯು ವಿಲ್ ಬಿ ಇನ್ ತೈಜಸ ಸ್ಟೇಟ್. ವೆನ್ ಯು ಆರ್ ವರ್ಕಿಂಗ್ ಯು ವಿಲ್ ಬಿ ಇನ್ ವೈಶ್ವಾನರ ಸ್ಟೇಟ್. ಸೊ ದಕ್ಷಿಣಾಕ್ಷಿಮುಖೇ ವಿಶ್ವ, ಗೌಡಪಾದರು ಹೇಳ್ತಾರೆ. ಅದನ್ನು ಮೂರನ್ನು ಅನಲೈಸ್ ಮಾಡೋದು ಬೇಡ, ಇಲ್ಲೇ ಬನ್ನಿ. ಜಾಗೃತಾವಸ್ಥೆಯಲ್ಲಿ ಕೂಡ ದಕ್ಷಿಣಾಕ್ಷಿಮುಖೇ ವಿಶ್ವೋ ಮನಸ್ಸಿ ಅಂತಸ್ತು ತೈಜಸಃ ಆಕಾಶೇ ಚ ಹೃದಿ ಪ್ರಾಜ್ಞಾ ತ್ರಿಧಾ ದೇಹೇ ವ್ಯವಸ್ಥಿತ. ಆಕಾಶೇ ಚ ಹೃದಿ ಪ್ರಾಜ್ಞಾ ಏನು? ನಿಮ್ದು ಆಕಾಶೇ ಚ ಹೃದಯ ಪ್ರಾಜ್ಞಾ, ಹೃದಯಾಕಾಶ ಅದೇನು ಹೇಳಿದ್ರಲ್ಲ, ಹೃದಯಾಕಾಶ ಏನು? ಛಾಂದೋಗ್ಯ ಉಪನಿಷತ್ತಲ್ಲಿ ಏನೋ ಹೇಳಿದ್ರಲ್ಲ, ದಾರ ವಿದ್ಯೆ. ದಾರ ವಿದ್ಯೆ ಅಲ್ಲಿ ಯಾಕೆ ಹೋಗ್ಬೇಕು? ಇಲ್ಲಿದೆ ಅಲ್ಲ,
ದಹರಾಕಾಶದಲ್ಲಿ ಯಾವಾಗ ಎಚ್ಚರದ ಸ್ಥಿತಿಯಲ್ಲಿ ನೀವು ವೆನ್ ಯು ಆರ್ ಇನ್ ಎ ಹೈಲಿ ರಿಲ್ಯಾಕ್ಸ್ಡ್ ಸ್ಟೇಟ್ ಯು ವಿಲ್ ಬಿ ಇನ್ ದಹರಾಕಾಶದಲ್ಲಿರ್ತೀರಾ. ದಹರಾಕಾಶದಲ್ಲಿ ಯಾರಿದ್ದಾನೆ? ಪ್ರತ್ಯೇಗಾತ್ಮ ಯಾರು? ಕರೆಕ್ಟ್. ಪ್ರತ್ಯೇಗಾತ್ಮ ಯಾರು? ಮೂರು ಸಮಸ್ಯೆಗಳನ್ನು ಸಾಕ್ಷಿಯಾಗಿ ನೋಡ್ತೇವೆ. ಅವನು ನೋಡೋದಲ್ಲ, ನೀವೇ ಅಲ್ಲಿ ಹೋಗೋದು. ನೋಡಿ, ಯಸ್ಯ ನ ಏನು ನ ಅನ್ಯತ್ ಪಶ್ಯತಿ ನ ಅನ್ಯತ್ ಶೃಣೋತಿ ನ ಅನ್ಯತ್ ವಿಜಾನಾತಿ ಸ ಭೂಮ. ಅಲ್ಲಿ ಹೋದ ಕೂಡಲೇ ನೀವು ಸರ್ವವ್ಯಾಪಕತ್ವಕ್ಕೆ ಹೋಗ್ಬಿಡ್ತೀರಾ. ಆ ಹೃದಯಾಕಾಶದಲ್ಲಿ ನೀವು ಯಾವಾಗ ಹೋಗ್ಬಿಡ್ತೀರಾ, ಅದೇನೋ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಒಳಗಡೆ ಹೋಗೋದಲ್ಲ, ಇದಕ್ಕಿದ್ದಾಗ ನೀವು ಕಣ್ಣು ಕಾಣದೇ ಇದ್ದಾಗ, ಕಿವಿ ಕೇಳದೇ ಇದ್ದಾಗ ಯು ಆರ್ ಅಲರ್ಟ್ ಬಟ್ ಯು ಡೋಂಟ್ ಕಾಲ್. ಕಣ್ಣು ನೋಡ್ತಾ ಇರುತ್ತೆ ಬಟ್ ನೀವೇನು ರೆಕಗ್ನೈಸ್ ಮಾಡಲ್ಲ. ಕಿವಿ ಕೇಳ್ತಾ ಇರುತ್ತೆ, ಏನು ಒಳಗಡೆ ಹೋಗಲ್ಲ. ಮೈಂಡು ತಟಸ್ಥವಾಗಿರುತ್ತೆ. ಆಕಾಶೇ ಚ ಹೃದಿ ಪ್ರಾಜ್ಞಾ ಹೃದಾ ದೇಹೇ ವ್ಯವಸ್ಥಿತ. ಯಾರು? ಒಬ್ಬನೇ. ಎಚ್ಚರದ ಸ್ಥಿತಿಯಲ್ಲಿ ಅವನು ಮೂರು ಅವಸ್ಥೆಗಳಲ್ಲಿರ್ತಾನೆ. ಆಯಿತಾ? ಯಾಕೆ ಮಾಂಡಕ್ಯ ತುಂಬ ಪವರ್ಫುಲ್ ಅಂತ, ಯಾಕೆ ಗೌಡಪಾದರೆ ಕಾರಿಕೆ ಪವರ್ಫುಲ್. ಸ್ವಲ್ಪ ನಮಗೆ ಅಲ್ಲಿ ನಮ್ಮನ್ನು ನಾವು ಮರೆತು ಹೋಗುವಂಥದ್ದಿದ್ದರೆ ಆಮೇಲೆ ಬನ್ನಿ ನೆಕ್ಸ್ಟ್. ಈಗ ನೆಕ್ಸ್ಟ್ ಇದು ಐದನೇ ಕಾರಿಕೆಗೆ ಹೋಗ್ತೀನಿ. ಈ ರೀತಿ ಯಾರು ತಿಳ್ಕೊಂಡಿರ್ತಾರೆ, ಈಗ ನೀವು ಅದನ್ನು ತಿಳ್ಕೊಂಡ್ರಿ, ಮೂರು ಅವಸ್ಥೆಗಳನ್ನು ಒಂದರಿಂದ ಒಂದು ಹೋಗ್ತಾ ಇದ್ದಾನೆ. ಜಾಗೃತ ಅವಸ್ಥೆಯಲ್ಲಿ ಮೂರು ಅವಸ್ಥೆಗಳು ಬರ್ತವೆ, ಒಬ್ಬನೇ ಮೂರು ಅವಸ್ಥೆಯಲ್ಲಿ ಇದ್ದಾನೆ. ಇದನ್ನು ಯಾರು ತಿಳ್ಕೊಳ್ತಾರೆ ಅವನ ಕಥೆ ಏನು? ತ್ರಿಷುಧಾಮಸು ಯದ್ಭೋಜ್ಯಂ ಭೋಕ್ತಾಯಶ್ಚ ಪ್ರಕೀರ್ತಿತಃ. ಇದನ್ನು ಮೂರು ಅವಸ್ಥೆಗಳಲ್ಲಿ ಭೋಜ್ಯ ಭೋಕ್ತೃ ಯಾರು ಅಂತ ಯಾರು ತಿಳ್ಕೊಂಡಿದ್ದಾನೆ, ವೇದೈತದುಭಯಂ ವ್ಯಸ್ತು ಸ ಭುಂಜಾನಃ ನ ಲಿಪ್ಯತೆ. ಅವನು ಅನುಭವಿಸಿದರೂ ಯಾವುದಕ್ಕೂ ಅಂಟಲ್ಲ. ಯಾರು ಅಂಟಲ್ಲ? ನೋಡಿ ಹೀಗೆ ಹೇಳಿ, ಯಾರು ಅಂಟಲ್ಲ? ಅನುಭವಿಸಿದ್ರು ಅಂಟಲ್ಲ. ಯಾರು? ಈಗ ಮೂರು ಅವಸ್ಥೆಗಳು ಗೊತ್ತಾಯಿತು. ಎಚ್ಚರದಲ್ಲೇ ಮೂರು ಅವಸ್ಥೆಗಳು ಆಗುತ್ತೆ ಅಂತ ಗೊತ್ತಾಯಿತು. ಆ ಮೂರಲ್ಲಿ ಒಬ್ಬರು ಶಿಫ್ಟ್ ಆಗ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಸೊ ಇದನ್ನು ಯಾರು ತಿಳ್ಕೊಂಡಿರ್ತಾನೆ, ಅವನು ಈ ಮೂರು ಅವಸ್ಥೆಗಳನ್ನು ಅನುಭವಿಸಿದರೂ ಅವನು ಅನುಭವಿಸಲ್ಲ. ಅವನು ಯಾರು? ಪುರುಷ ಅಂತಾರ, ಪುರುಷನ ಸಾಕ್ಷಿ ಅಂತಾರ. ನೀವೇ ಸರ್, ನೀವೇ. ನಿಮ್ದೆಲ್ಲ ಕಳಿಸಿಬಿಟ್ರೆ ಏನು ಉಳಿತದೆ ಅದು. ಆ ಶಿಫ್ಟ್ ಆಗ್ತಿರೋದು ನೀವೇ ಅಲ್ವಾ? ಈವನ್ ಹೃದಯಾಕಾಶದಲ್ಲಿ ಪ್ರಾಜ್ಞಾವಸ್ಥೆನೂ ಅಲ್ಲ. ಯಾಕೆಂದರೆ ಪ್ರಾಜ್ಞಾವಸ್ಥೆಯಲ್ಲಿ ಕೂಡ ಯುವರ್ ಹಿಡನ್ ಪ್ರಾಣ ಇರುತ್ತೆ. ಪ್ರಾಜ್ಞನೂ ಅಲ್ಲ, ಇದು ಸ್ವಪ್ನನೂ ಅಲ್ಲ, ವೈಶ್ವಾನರೂ ಅಲ್ಲ. ಇದು ಮೂರು ಅಲ್ಲೇ ಇರೋನು ಯಾರು? ತುರಿಯ. ಅದು ನೀವೇ, ನಿಮ್ಮೊಳಗೆ ಇರುವಂಥ ಅಂತರಾತ್ಮ. ಇದು ಅದ್ವೈತ. ಅದ್ವೈತ. ಸ್ವಲ್ಪ ಕೆಳಗೆ ಬರೋಣ. ಈ ಅದ್ವೈತದಲ್ಲಿರೋರು ಒಬ್ಬದು ಕತೆ ಹೇಳ್ತೀನಿ ಕೇಳಿ. ಸಡನ್ನಾಗಿ ಅದ್ವೈತಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ ಅಂತ ಅಲ್ಲ. ಇದು ಹೌ ಇಂಟ್ರೆಸ್ಟ್. ಈಗ ಅದ್ವೈತ, ನಾನು ಅದ್ವೈತದಲ್ಲಿದ್ದೀನಿ ಅಂದ್ಕೊಂಡಿದ್ದೀನಿ, ನಾನೇನಾದ್ರು ಮಾಡಿದ್ರೆ ಏನಾಗುತ್ತೆ ಅಂತ. ಒಬ್ಬ ಡಾಕ್ಟ್ರ್ ಹತ್ರ ಹೋದಂತೆ ಪೇಷಂಟು. ಡಾಕ್ಟ್ರ್ ಹತ್ರ ಹೋಗಿ ನನಗೆ ಹೊಟ್ಟೆ ನೋವು ಅಂತ ಹೇಳ್ದ. ಅವನು ತತ್ವಜ್ಞಾನಿ ಡಾಕ್ಟ್ರು, ಅದು ಯಾಕಾದ್ಮೇಲೆ ಗೊತ್ತಿಲ್ಲ. ನನಗೆ ಹೊಟ್ಟೆ ನೋವು ಇಲ್ಲ, ನೀನು ಹುಟ್ಟೇ ಇಲ್ಲ, ಇದು ಮಾಯೆ, ಇಲ್ಲ ಹೋಗುವಲ್ಲ. ಯಾವುದು ಇಲ್ಲ ಹೋಗೋಕ್ಕೆ ಇಲ್ವಲ್ಲ, ಇಲ್ಲ. ಆಗುತ್ತಾ? ಕೆಲಸ ಆಗುತ್ತಾ? ವ್ಯವಹಾರ ಪಕ್ಷದಲ್ಲಿ ಇರಬೇಕು. ಆಧ್ಯಾತ್ಮದಲ್ಲಿ ಇರ್ಬೋದು, ವ್ಯವಹಾರದಲ್ಲಿ
ಬೇಕು. ಅದಕ್ಕೆ 1200 ವರ್ಷದ ಹಿಂದೆ ಶಂಕರಾಚಾರ್ಯರು ಬಂದು ಅದ್ವೈತ ಎಲ್ಲ ಮಾಡಿದ ಮೇಲೆ ಮಧ್ವಾಚಾರ್ಯರು ಬಂದು ಏನು ಹೇಳ್ತಾರೆ, ಶ್ರೀಮನ್ ಮಧ್ವಮತೆ ಹರಿಪರತರಹ ಸತ್ಯಂ ಜಗತ್ತು ಅಂತ ಹೇಳಿದ್ರು. ಇವರೆಲ್ಲ ಆಡೋದು ನೋಡಿಬಿಟ್ಟು ಈ ಥರ ಎಲ್ಲ ಆಡ್ತಾರೆ ಅಂತ ಗೊತ್ತಾದ್ಮೇಲೆ ಸತ್ಯಂ ಅವ್ರು ಬರೋ ಮೊದಲು ಅದ್ವೈತನೇ ಇದ್ದಿದ್ದು. ಯಾರು? ಮಧ್ವಾಚಾರ್ಯರು ಬರೋ ಮೊದಲು ಅದ್ವೈತನೇ ಇದ್ದಿದ್ದು. ಇದರಲ್ಲಿ ಉಡುಪಿಯಲ್ಲಿ ಯಾವುದಿದ್ದು ಅನಂತೇಶ್ವರ ದೇವಸ್ಥಾನ ಇದ್ದಿದ್ದು ಸುಮಾರು. ಸೊ ಶ್ರೀಮನ್ ಮಧ್ವಮತೆ ಹರಿಪರತರಹ ಹರಿಶ್ರೇಷ್ಠ ಸತ್ಯಂ ಜಗತ್ತು ಜೀವ ಅನಂತ. ಸತ್ಯಂ ಜಗತ್ತು ಯಾಕೆ ವ್ಯವಹಾರಿಕವಾಗಿ ಈಗ ಬನ್ನಿ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದ್ವೈತದಿಂದ ದ್ವೈತಕ್ಕೆ ನಿಮ್ಮನ್ನು ತರಬೇಕಾದ್ರೆ ದರ್ ಇಸ್ ಎ ವೆರಿ ಸ್ಟ್ರಾಂಗ್ ಪಾಯಿಂಟ್. ಯಾಕೆ ಸತ್ಯಂ ಜಗತ್ತು ಹೇಗೆ ಹೇಳ್ತೀರಾ? ಈ ಉಪನಿಷತ್ತು ಎಲ್ಲ ಇಟ್ಕೊಂಡಿದ್ದೀರಿ, ಗೌಡಪಾದರ ಕಾರ್ಯಕ್ಕೆ ಇಟ್ಕೊಂಡಿದ್ದೀರಿ, ಎಲ್ಲ ಇಟ್ಕೊಂಡಿದ್ದೀರಿ. ಈಗ ಸತ್ಯಂ ಜಗತ್ತು ಒಪ್ಪಿ ಹೇಗೆ ಹೋಗ್ತೀರಾ? ಈ ವ್ಯವಹಾರಕ್ಕೆ ಬಂದಾಗ ಎಲ್ಲ ಇದ್ದೇ ಇರುತ್ತದೆ. ಸತ್ಯಂ ಜಗತ್ತು ಅಂತ ಅದಕ್ಕೆ ಒಂದು ಸಮಾಧಾನ, ಸತ್ಯವಾಗಿರುತ್ತದೆ ಸಮಾಧಾನ. ಸೊ ಅದ್ವೈತದ ಪ್ರಕಾರ ಜಗತ್ತು ಒಂದು ಸ್ವಪ್ನ, ಮಾಯ ಸ್ವಪ್ನ. ಜಗತ್ತು ಒಂದು ಸ್ವಪ್ನ. ಮಧ್ವಾಚಾರ್ಯರು ಹೇಳ್ತಾರೆ, ನೀವು ಸ್ವಪ್ನದಲ್ಲಿ ಇದ್ದುಕೊಂಡು ಸ್ವಪ್ನನ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಸ್ವಪ್ನದಿಂದ ಆಚೆ ಬಂದ ಮೇಲೆ ಸ್ವಪ್ನ ಸುಳ್ಳಾಗುತ್ತೆ. ಸ್ವಪ್ನದಲ್ಲಿ ಇದ್ಮೇಲೆ ಸ್ವಪ್ನ ಸತ್ಯನೇ. ಸ್ವಪ್ನದಲ್ಲಿ ಇದ್ಮೇಲೆ ಸ್ವಪ್ನ ಸತ್ಯ. ಸ್ವಪ್ನದಿಂದ ಆಚೆ ಬಂದ ಮೇಲೆ ಸ್ವಪ್ನ ಸುಳ್ಳು. ನೀವು ಆಚೆ ಬರ್ದೇನೆ ಈವಾಗಲೇ ಸುಳ್ಳು ಅಂದರೆ ಯಾರು ಒಪ್ಕೋತಾರೆ? ಎಲ್ಲೆಲ್ಲಿ ಅದ್ವೈತ ಇದೆ, ಎಲ್ಲೆಲ್ಲಿ ಈ ನಿಮ್ಮದು ಶಾಸ್ತ್ರಗಳಲ್ಲಿ ಅವರೆಲ್ಲ ಪೂಜೆ, ಅಭಿಷೇಕ, ಭಜನೆ ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಅದ್ವೈತ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದ್ವೈತ ಅಂತ ಯಾರು ಎಲ್ಲರೂ ಸುಮ್ಮನೆ ಕೂತಿಲ್ಲ. ಎಷ್ಟೋ ಪೂಜೆಗಳು, ಪುನಸ್ಕಾರಗಳು, ಹೋಮ, ಹವನ, ಲಲಿತಾ ಸಹಸ್ರನಾಮ, ರುದ್ರ, ಇವರೆಲ್ಲ ಅದ್ವೈತ ಇದರಲ್ಲೇ ಹೋಗಿರೋರು. ಆದರೆ ಅವರು ಈ ಮಾರ್ಗದಲ್ಲೇ ಹೋಗ್ತಾ ಇದ್ದಾರೆ. ಹೇಳೋದು ಮಾತ್ರ ಅದ್ವೈತ ಅಂತ ಹೇಳ್ತಾರೆ. ಸತ್ಯಂ ಜಗತ್ತು ಜೀವ ಅನಂತಃ. ಆಮೇಲೆ ಮಧ್ವಾಚಾರ್ಯ ನೆಕ್ಸ್ಟ್ ಏನು ಹೇಳ್ತಾರೆ ಗೊತ್ತಾ? ಮುಕ್ತಿ ಏನು? ನೈಜ ಸುಖಾನುಭೂತಿ. ಈಗ ಬನ್ನಿ, ಮುಕ್ತಿ ಅನ್ನೋದು ನೈಜ ಸುಖಾನುಭೂತಿ. ನಿಮ್ಮ ಅನ್ಪರ್ಟರ್ಬ್ಡ್ ಅನ್ಅಡಲ್ಟ್ರೇಟೆಡ್ ಹ್ಯಾಪಿನೆಸ್ ಈಸ್ ಮುಕ್ತಿ. ಯಾರ್ದು? ಇನ್ಹೆರೆಂಟ್ ಇನ್ ಯು. ನಿನ್ನಲ್ಲಿರೋ ಆ ಸಂತೋಷ ಇದೆಯಲ್ಲ, ಬ್ಲಿಸ್, ಅದು ಮುಕ್ತಿ. ನೀನು ಅಲ್ಲಿ ಹೋದರೆ ಅದಕ್ಕೇನು ಸಾಧನೆ? ಭಕ್ತಿರ್ಚ ಅಮಲಾ ಭಕ್ತಿರ್ಚ ತತ್ಸಾಧನ. ಭಕ್ತಿ ಅದಕ್ಕೆ ಸಾಧನೆ. ಇದು ವ್ಯಾಸರಾಯರು ಶ್ರೀ ಮಧ್ವಮತದ ಜಿಸ್ಟನ್ನು ಒಂದು ಕಡೆ 4 ಲೈನಲ್ಲಿ ಬರೆದಿದ್ದಾರೆ. ಶ್ರೀಮನ್ ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತು ಜೀವ ಅನಂತಃ ಮುಕ್ತಿರ್ ನೈಜ ಸುಖಾನುಭೂತಿ ಅಮಲಾ ಭಕ್ತಿರ್ಚ ತತ್ಸಾಧನಂ. ನೈಜ ಸುಖಾನುಭೂತಿ ಅಂದ್ರೇನು? ಸಹಜವಾದ, ನಿಮ್ಮ ಸಹಜವಾಗಿ ನಿದ್ರೆಯಲ್ಲಿ ಎಲ್ಲಿ ಸರ್ ಇರ್ತೀರ ನೀವು? ಅಲ್ಲೇ ಇರ್ತೀರಾ. ಆದರೆ ತಮಸ್ಸಿರುತ್ತೆ ಅಷ್ಟೇ. ಅದನ್ನು ಎಚ್ಚರದಲ್ಲಿ ಪಡೆದ್ರೆ ತುರಿಯ ಮುಕ್ತಿ. ದ್ವೈತ ಅದ್ವೈತ ಒಂದಕ್ಕೊಂದು ಪೂರಕ. ನೋಡಿದ್ರ ನೀವು ಅವನು ಶ್ರೇಷ್ಠನೋ ಇವನು ಶ್ರೇಷ್ಠನೋ, ಅವ್ರಿಗೆ ವಾದ ವಿವಾದ ಏನೂ ಅರ್ಥ ಇಲ್ಲ ಅದರಲ್ಲಿ. ಅವ್ರು 1200 ವರ್ಷ, ಇವ್ರು 750 ವರ್ಷ, ಅವರಾಗಲಿಲ್ಲ 1350 ವರ್ಷ. ಆಯಾ ನಿಮಗೆ 1947 ಫ್ರೀಡಮ್ ಬರೋವಾಗ ನಿಮ್ಮ ಬಿಹೇವಿಯರ್ ಹೇಗಿತ್ತು, ಇವಾಗ ಹೇಗಿದೆ? ಆವಾಗಿದ್ದ ಧರ್ಮ ಇವಾಗಿಲ್ಲ. ಡಿ ವಿ ಜಿ ಹೇಳ್ತಾರೆ, ಹಳೆ ಧರ್ಮ ಸತ್ತಿಯುವುದು, ಹೊಸ ಧರ್ಮ ಹುಟ್ಟಿಲ್ಲ, ತಳಮಳಕೆ ಕೊಡೆಯೆಂದು ಅಂತ. ಧರ್ಮ ಸತ್ತೋಗಿದೆ, ಹೊಸ ಧರ್ಮ ಹುಟ್ಟಿಲ್ಲ. ನೀವೇನಾದ್ರು ಧರ್ಮ ಹೇಳೋಕ್ಕೋದ್ರೆ ಯಾರು ಕೇಳ್ತಾರ? ಫ್ರೀ ಬಸ್ ಕೊಡ್ತೀನಿ ಅಂದರೆ ಬರ್ತಾರೆ. ಪೀಪಲ್ ವಾಂಟ್ ದ್ಯಾಟ್. ಅವ್ರಿಗದು ಬೇಕು, ಅವ್ರಿಗದಿಲ್ಲ. ಆರ್ಡರ್ ಆಫ್ ದ ಡೇ, ತಾತ್ಕಾಲಿಕ ಸತ್ಯ, ಶಾಶ್ವತ ಸತ್ಯ ಅಂತಿದೆ. ಇದೆಲ್ಲ ತಾತ್ಕಾಲಿಕ ಸತ್ಯ. 50 ವರ್ಷದ ಹಿಂದೆ ಬ್ಯಾಂಕ್ ಅವರೆಲ್ಲ ಬಡವರಿಗೆ ಸಾಲ ಕೊಡಲ್ಲ, ಬ್ಯಾಂಕ್ ಅವರೆಲ್ಲ ದೊಡ್ಡವರಾಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ನ್ಯಾಷನಲೈಸೇಷನ್ ಮಾಡಾಕ್ಬಿಟ್ರು.
ಇಂದಿರಾ ಗಾಂಧಿ. ಹ್ಮ್. ಇವಾಗೆಲ್ಲ ಪ್ರೈವೇಟ್ ಮಾಡಿ Private ಮಾಡ್ತಾರೆ. 50 ವರ್ಷಕ್ಕೆ ಬಿಹೇವಿಯರ್ ಚೇಂಜ್ ಆಗಿದೆ ಎಲ್ಲರಿಗೂ ಟೋಟಲ್. ಈಗ ನೀವು ಎಲ್ಲಿ ಧರ್ಮ ನಡೀತೀರಾ, ಎಲ್ಲಿ ಯಾಷ್ಟಿಕ್ ಆಗ್ತೀರಾ, ಇಟ್ಸ್ ಎ ಫ್ಲೋ. ಸಂವಿಧಾನ ಎಷ್ಟು ಸರಿ ಬದಲಾಯಿಸಿದ್ದೀರಾ? ಸಂವಿಧಾನ ಹ್ಮ್. ಎಷ್ಟು ಅಮೆಂಡ್ಮೆಂಟ್ ತಂದಿದ್ದೀರಾ? ಸಾಕಷ್ಟು ಆಗಿದೆ. ಯಾಕೆ? ಬೇಕಾದ್ರೆ ಜನ ಒಪ್ಪಲ್ಲ. ಈಗ ಅವ್ರು ಹೇಳ್ತಾರೆ ನಾನು ಅಷ್ಟು ಸೀಟ್ ಗೆದ್ದು ಬಂದಿದ್ದೀನಿ, ನಾನು ಹೇಳ್ದಂಗೆ ನೀವು ಕೇಳಬೇಕು, ಇದೇ ಧರ್ಮ. ಯದ್ಯತ್ ಆಚರತಿ ಶ್ರೇಷ್ಠ ತದ್ದತ್ತೆ ಇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠರು ಅನ್ನಿಸ್ಕೊಂಡು ಏನು ಮಾಡ್ತಾರೆ, ನಿಮ್ಗೆ ಇಷ್ಟ ಇರಲಿ ಇಲ್ಲದೆ ಹೋಗಲಿ ಮಾಡಲೇಬೇಕು. ಒಂದು ಕಾಲದಲ್ಲಿ ಕಂಸ ರಾಜ ಆಗಿದ್ದ, ಅವನು ಹೇಳ್ದಂಗೆ ಕೇಳಬೇಕು. ಹೌದು, ಎಲ್ಲಿವರೆಗೆ? ಡೆಲಿವರರ್ ಹ್ಯಾಸ್ ಕಮ್, ಅವನು ಬರೋವರೆಗೂ, ಅವ್ರು ಕೃಷ್ಣ ಬರೋವರೆಗೂ ಇವರೆಲ್ಲ ಹಿಂಸೆ ಅನುಭವಿಸ್ತಾನೇ ಇರಬೇಕು, ಅನುಭವಿಸ್ಬೇಕು. ಅದು ಕಾಲಧರ್ಮ. ಸೊ ಹೊರಗಡೆ ಪ್ರಪಂಚಕ್ಕೂ ನಮ್ಮ ಅಧ್ಯಾತ್ಮಕ್ಕೂ ಯಾವತ್ತೂ ಲಿಂಕ್ ಇರಲ್ಲ. ಅದಾದ್ರೂ ಪಾಡಿಗಿರುತ್ತೆ, ನಮ್ಮ ಪಾಡಿಗಿರುತ್ತೆ. ಇವನು ಹೇಗಿರ್ತಾನೆ ಅಂದರೆ ಬಾಲವತೆ ಉನ್ಮತ್ತವತೆ, ಆರಾಮಾಗಿ ಏನು ಹೊರಗಡೆ ಏನು ಬೇಕಾದ್ರೆ ಲೆಟ್ ದ ವರ್ಲ್ಡ್ ಗೆಟ್ ದಿ ಸೋಲ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಜ್ಞಾನ ಇರ್ತಾರೆ, ಯಾಕೆಂದರೆ ಅವನು ಅದರಲ್ಲಿಲ್ಲ. ಸೊ ತ್ರಿಷು ಧಾಮಸು ಯದ್ಭೋಜ್ಯಂ ಭೋಕ್ತಾಯಶ್ಚ ಪ್ರಕೀರ್ತಿತಃ ವೇದೈತದ್ ಭಯಂ ಯಸ್ತು ಸ ಭುಂಜಾನೋ ನ ಲಿಪ್ಯತೆ. ಅವನು ಅನುಭವಿಸಿದರೂ ಅನುಭವಿಸಲ್ಲ. ಈಗ ನಾವು ಏನು ಮಾಡಬೇಕು? ನಾವು ಅನುಭವಿಸಿದ್ರು ಅನುಭವಿಸದೇ ಇರೋ ಇದರ ಏನು ಮಾಡಬೇಕು? ಹಾಂ, ನಾವು ಅನುಭವಿಸ್ತಾನೆ ಇರಬೇಕು. ಇಲ್ಲ ಇಲ್ಲ, ನಾವು ಅನುಭವಿಸಿದರೂ ಅನುಭವಿಸದೇ ಇರೋ ಥರ ಇರಬೇಕಾದ್ರೆ ನಾವೇನು ಮಾಡಬೇಕು? ಏನು ಮಾಡಬೇಕು? ಸೊ ಸಾಕ್ಷಿ ಆಯ್ತಾ ನೋಡ್ಬೇಕು. ಸಾಕ್ಷಿಯಾಗಿ ನೋಡ್ಬೇಕು. ಹೇಗೆ ಸಾಕ್ಷಿಯಾಗಿ ನೋಡ್ತೀರಾ? ಹೇಗೆ ನೋಡ್ತೀರಾ? ಅಲ್ಲಿಂದ ಹೊರಗಡೆ ನಿಂತ್ಕೊಂಡು ನೋಡ್ಬೇಕು. ಹೇಗೆ? ಉದಾಹರಣೆ ಕೊಡಿ. ನರ್ಕ ಬರ್ತಾ ಇಲ್ಲ. ಹಾಂ, ನರ್ಕ ಬರ್ತಾ ಇಲ್ಲ. ಉದಾಹರಣೆ, ಯಾರೋ ಒಬ್ಬಟ್ಟು ಎಲೆಗೆ ಒಂದು ಜಾಸ್ತಿ ಹಾಕ್ಬಿಟ್ಟು, ಇಲ್ಲ ಪರವಾಗಿಲ್ಲ ನೀವು ಬಂದಿದ್ದೆ ಅಪರೂಪ ತೊಗೊಳ್ಳಿ, ಅಯ್ಯೋ ಅವ್ರು ಬೇಜಾರು ಮಾಡ್ತಾರೆ ಅಂತ ತಿಂದರೆ ಅದು ಸಾಕ್ಷಿ ಆಗಲ್ಲ. ಅದು ಸಾಕ್ಷಿ ಆಗಲ್ಲ. ಅವ್ರು ಯಾರ ಮಾತು ಕೇಳಲ್ಲ, ಅವ್ರು ಹೋಗಿದ್ದೇ ದಾರಿ. ಯಾರು ಸಾಕ್ಷಿ ಇರ್ತಾರೆ? ಧರ್ಮ ಅಧರ್ಮಗಳ ನಿಯಮ ನಿರ್ಮಾಲ್ಯವಾಗುವುದು ಮಂಕುತಿಮ್ಮ. ಹರ್ಮಾರ್ಗ್ಯಕ್ಕೇರಿ, ಹರ್ಮಾರ್ಗ್ಯ ಅಂದರೆ ಉಪ್ಪರಿಗೆ ಮೆಟ್ಟಲು, ಸೋಪಾನ ಮೆಟ್ಟಲನ್ನು ಏರಿ ಆಚೆ ಹೋದಾಗ ನಿರ್ಮಮತೆ, ನಿರ್ಮಮತೆಗೇರಿ ಕರ್ಮಗಳನ್ನೆಲ್ಲ ಮೀರಿ ಅವನು ನಿರ್ಮಮತೆಗೇರಿದಾಗ ಧರ್ಮ ಅಧರ್ಮಗಳ ನಿಯಮ ನಿರ್ಮಾಲ್ಯವಾಗುವುದು. ಅವನಿಗೆ ಧರ್ಮನೂ ಇಲ್ಲ, ಅಧರ್ಮನೂ ಇಲ್ಲ. ಅವನಿಗೇನು ಯಾವ ದಾರಿ ಹೋಗ್ತಾನೆ ಅದೇ ಧರ್ಮ. ಅವನೇನು ಹೇಳ್ತಾನೆ, ಈಗ ನಿಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ರೆ ಅದೇ ಧರ್ಮ. ಕರೆಕ್ಟ್, ಎಸ್. ಧರ್ಮ ಅಧರ್ಮಗಳ ನಿಯಮ ನಿರ್ಮಾಲ್ಯವಾಗುವುದು ಮಂಕುತಿಮ್ಮ. ಇದಕ್ಕೊಂದು ಭಗವದ್ಗೀತೆದು ಒಂದು ಶ್ಲೋಕ ಇದೆ. ಭಗವದ್ಗೀತೆಗೆ ನೀವು ಶ್ಲೋಕ ಅಂತ ಹೇಳ್ತೀರಾ, ಉಪನಿಷತ್ಗೆ ಮಂತ್ರ ಅಂತ ಹೇಳ್ತೀರಾ. 4ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ. ಕರ್ಮಣ್ಯ ಅಕರ್ಮಯ ಪಶ್ಚೇತ್ ಅಕರ್ಮಣಿ ಚ ಕರ್ಮಯಃ ಸಬುದ್ಧಿಮಾನ್ ಮನುಷ್ಯೇಷು ಸಯುತ್ಸ ಕೃಷ್ಣ ಕರ್ಮ ಕೃತ ಅಂತ ಬರುತ್ತೆ. ಏನಂದರೆ ಕರ್ಮಣ್ಯ ಕರ್ಮಯ ಪಶ್ಚೆ ಕೇಳಿದ್ದೀರಾ? ಅಕರ್ಮಣಿ ಚ ಕರ್ಮಯಃ ಕೇಳಿಲ್ಲ? ಕೇಳಿದ್ದೀನಿ. ಕರ್ಮದಲ್ಲೇ ಅಕರ್ಮ ನೋಡು, ಕರ್ಮದಲ್ಲಿ ಅಕರ್ಮ ನೋಡುವುದು. ಅಕರ್ಮಣಿ ಚ ಕರ್ಮಯ, ಅಕರ್ಮದಲ್ಲಿ ಕರ್ಮವನ್ನು ನೋಡುವುದು. ಹಾಂ, ನೋಡಿದರೆ ಸಬುದ್ಧಿಮಾನ್, ಯಾರು ನೋಡ್ತಾನೆ? ಸಬುದ್ಧಿಮಾನ್ ಮನುಷ್ಯೇಷು. ಅವನು ಕರ್ಮವನ್ನು ಅನುಭವಿಸಿದ್ರು ಅವನು ಯಾವುದರಲ್ಲೂ ಲಿಪ್ತನಾಗೋದಿಲ್ಲ. ಅದು ಇದಕ್ಕೆ ಪೂರಕವಾಗಿ ಬಂದಿದೆ. ಅದು ಹೇಳಿ ಹೇಗೆ? ಎಕ್ಸಾಂಪಲ್ ಕೊಡಿ. ಕರ್ಮಣ್ಯ ಅಕರ್ಮಯ ಪಶ್ಚೇತ್ ಅಕರ್ಮಣಿ ಚ ಕರ್ಮಯಃ ಸಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತ ಕೃಷ್ಣ ಕರ್ಮ. ಹೇಗೆ? ಮುಂದೆ ಎಕ್ಸಾಂಪಲ್ ಕೊಡಿ. ಕರ್ಮದಲ್ಲಿ ಅಕರ್ಮವನ್ನು ನೋಡೋದು, ಅಕರ್ಮದಲ್ಲಿ ಕರ್ಮವನ್ನು ನೋಡೋದು. ಎಕ್ಸಾಂಪಲ್ ನಿಮ್ಮ ಭಗವದ್ಗೀತೆ ತಾನೇ ಕೇಳಿದ್ದು, ಹೇಳಿ. 4ನೇ ಅಧ್ಯಾಯ 18ನೇ ಮಂತ್ರ ಶ್ಲೋಕ ಬರುತ್ತೆ. ಕರ್ಮದಲ್ಲಿ ಅಕರ್ಮವನ್ನು ನೋಡೋದು. ಇವರು DVG ಹೇಳ್ತಾರೆ ಸಿಂಪಲ್ಲಾಗಿ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ,
ನಮಗೆ ಬೇಕಂತ ಹಾಕ್ಬಿಟ್ಟಿದ್ದಾರೆ. ಹೊರಗೆ ಸಂಸ್ಕೃತಿ ಬಾರ್ 2 ಕೋಣೆ ಮಾಡು ನೀ ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗರ ಆಟಗಳನ್ನಾಡು ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ ಬರೆಯೋ. ಇದನ್ನು ಹೇಗೆ ಮಾಡೋದು? ಈಗ ಒಂದು ಎಕ್ಸಾಂಪಲ್ ಕೊಡಿ ಅಲ್ಲ, 2 ಎಕ್ಸಾಂಪಲ್ ಕೊಡಿ, 1 ಎಕ್ಸಾಂಪಲ್ ಕೊಡಿ. ಕರ್ಮಣ್ಯ ಕರ್ಮಯ ಪಶ್ಚಿತ್ ಅಂದರೆ ಅರ್ಜುನ ಮತ್ತು ಕೃಷ್ಣ. ಅರ್ಜುನ ಬಿಲ್ಲು ಬಾಣ ಇಟ್ಕೊಂಡು ಎಲ್ಲ ಕೆಲಸ ಮಾಡಬೇಕು, ಕೃಷ್ಣ ಏನೂ ಮಾಡಲ್ಲ, ಸುಮ್ಮನೆ ಇರ್ತಾನೆ. ಒಳಗಡೆ ಫುಲ್ ಆಫ್ ಕರ್ಮ, ಅವನು ಒಳಗಡೆ ಫುಲ್ ಕರ್ಮ. ಕೃಷ್ಣ ಒಳಗಡೆ ಇವನು ಮಾಡ್ತಾ ಇದ್ದಾನೆ, ಅವನು ಪರವಾಗಿ ಇವನು ಮಾಡ್ತಾ ಇದ್ದಾನೆ ಅಷ್ಟೇ, ಇವನೇನಿಲ್ಲ. ಅರ್ಥ ಆಯ್ತಾ? ಹಾಂ. ಇನ್ನೊಂದು ಎಕ್ಸಾಂಪಲ್ ಕೊಡಿ. ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಕೂತಿದ್ರು, ಏನೂ ಮಾಡ್ತಾ ಇರಲಿಲ್ಲ, ಒಳಗಡೆ ಫುಲ್ಲು ಕರ್ಮ, ಫುಲ್ ಆಫ್ ಕರ್ಮ. ವಿವೇಕಾನಂದರು ಫುಲ್ ವರ್ಲ್ಡ್ ಎಲ್ಲ ಸುತ್ತಾಡಿದ್ರು, ಒಳಗಡೆ ಏನಿಲ್ಲ, ಅಲ್ಲೇ ಕಾಂಟ್ರಾಸ್ಟ್. ಕರ್ಮಣ್ಯ ಕರ್ಮಯ ಪಶ್ಚ ಈ ಥರ ಯಾರು ನೋಡ್ತಾರೆ? ಅವರು ಅನುಭವಿಸಿದರು, ಅನುಭವಿಸಲ್ಲ. ಕರ್ಮದಲ್ಲಿ ಅಕರ್ಮವನ್ನು ನಾನೇನು ಮಾಡಲ್ಲ, ಸುಮ್ಮನೆ ಇರ್ತೀನಿ ಇಲ್ಲಿ ಕೂತ್ಕೊಂಡು, ಏನು ಕೆಲಸ ಇಲ್ವಲ್ಲ ಅಂದರೆ ಒಳಗಡೆ ಎಷ್ಟು ಕೆಲಸ ನಡೀತಾ ಇದ್ದರೆ ಇಷ್ಟುವರೆಗೆ ಆಗಿರೋ ಕ್ಲಾಸಸ್ ಎಲ್ಲ ಒಳಗಡೆ ಸುತ್ತಾ ಇರುತ್ತೆ. ಅಲ್ಲಿ ಕೂತ್ಕೊಂಡು ಪಾತ್ರೆ ತೊಳಿತಾ ಇರ್ತೀನಿ, ಆವಾಗಲೂ ಇದು ಬರುತ್ತೆ, ಕೆಲವು ಸರಿ ಆಫ್ ಆಗಿಬಿಡುತ್ತೆ. ಆವಾಗ ಕರ್ಮ ಮಾಡಿದ್ರೂ ಕೂಡ ಒಳಗಡೆ ಏನಿಲ್ಲ, ಖಾಲಿ, ಆ ಕೆಲಸ ನಡೀತಾ ಇರುತ್ತೆ. ಎನಿ ಆ್ಯಕ್ಟಿವಿಟಿ ಇಫ್ ಯು ಡೂ ಇಟ್ ಸ್ಲೋಲಿ ಇಟ್ ಈಸ್ ಬ್ರಹ್ಮ ಸಾಧನ. ತುಂಬ ಸ್ಲೋ ಆಗಿ ಮಾಡಿದಾಗ, ನೋಡಿ ತುಂಬ ಸ್ಲೋ ಆಗಿ ಮಾಡಿದಾಗ ಏನಾಗುತ್ತೆ? ತುಂಬ ಸ್ಲೋ ಯಾಕೆ ಮಾಡ್ತೀರಾ? ತುಂಬ ಸ್ಲೋ ಯಾಕೆ ಮಾಡ್ತೀರಾ? ಯಾಕೆ ತುಂಬ ಸ್ಲೋ ಅಲ್ಲಿ ಮಾಡ್ತೀರಾ? ರೀಸನ್ ಏನು? ತುಂಬ ಸ್ಲೋ ಯಾಕೆ ಮಾಡಬೇಕು? ಆಲೋಚನೆಗಳು ಕಡಿಮೆ ಆದಾಗ ಸ್ಲೋ ಮಾಡ್ತೀರಾ, ಆಲೋಚನೆಗಳು ಜಾಸ್ತಿ ಇದ್ದಾಗ ಸ್ಪೀಡ್. ಯಾಕೆಂದರೆ ಅಲ್ಲಿ ಏನು ಹೋಗ್ಬೇಕು ಅಂತ ಗೊತ್ತಿಲ್ಲ ನಿಮಗೆ, ಬಟ್ ಕೆಲಸ ಸ್ಪೀಡಾಗಿ ಆಗ್ತಾ ಇರುತ್ತೆ, ಒಳಗಡೆ ಅಷ್ಟು ಬಾಧೆ, ಬಟ್ ಆಲೋಚನೆ ಏನಿಲ್ಲ. ಅಕರ್ಮಣಿ ಚ ಕರ್ಮಣ್ಯ ಅಕರ್ಮಯ ಪಶ್ಚಿತ್. ನಾನು ಸುಮ್ಮನೆ ಕೂತಿದ್ದಾಗ ಅಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕರ್ಮ ಕೃತ.